ಇನ್ನು ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ತಪ್ಪದ ಸಂಕಷ್ಟ. ಪ್ರಜ್ವಲ್ ವಿರುದ್ಧ ದಾಖಲಾಗಿರುವಂತಹ ಎರಡನೇ ಎಫ್ಐಆರ್ನಿಂದ ಬಂಧನ ಭೀತಿ ಜಾಸ್ತಿ ಇದೆ. ಸಿಐಡಿ ಸೈಬರ್ ಠಾಣೆಯಲ್ಲಿ ಈ ಬಗ್ಗೆ ದಾಖಲಾಗಿರುವಂತಹ ಎರಡನೇ ಎಫ್ಐಆರ್ ಐಪಿಸಿ ಸೆಕ್ಷನ್ 376 ಸಬ್ಸೆಕ್ಷನ್ 2N 506 354A 354B 354C ಐಟಿ ಕಾಯ್ದೆ ಅಡಿ ಈಗ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿಯಿಂದ ಲುಕೌಟ್ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬಂದರೆ ಅವರನ್ನ ಕೂಡಲೇ ಬಂಧನ ಮಾಡುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಹಾಗಾದ್ರೆ ಯಾವಾಗ ಭಾರತಕ್ಕೆ ಬರ್ತಾರೆ ಅನ್ನೋದೇ ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾವ ಸೆಕ್ಷನ್ಗಳು ಏನೇನು ಹೇಳುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣದಲ್ಲಿ ಇನ್ಫಾರ್ಮೇಶನ್ ಕೂಡ ನೀಡ್ತಾ ಹೋಗ್ತೀವಿ. 376 ಸಬ್ಸೆಕ್ಷನ್ 2N ಅಡಿಯಲ್ಲಿ ಅವರ ವಿರುದ್ಧ ದೂರು ದಾಖಲಾಗಿದೆ. 506ರ ಸೆಕ್ಷನ್ ಅಡಿಯಲ್ಲಿ ದೂರು ದಾಖಲಾಗಿದೆ. 354B 354C ಸೆಕ್ಷನ್ ಅಡಿಯಲ್ಲಿ ದೂರು ದಾಖಲಾಗಿರುವಂತದ್ದು. ಸೊ ಹಾಗಾದ್ರೆ ಈ ಎಲ್ಲಾ ದೂರುಗಳು ಏನೇನ್ ಹೇಳ್ತಾವೆ ಅಂತ ನಾನ್ ಬೇಲೆಬಲ್ ಸೆಕ್ಷನ್ಗಳು ಆಗಿರೋದ್ರಿಂದ ಅವರು ಬಂದ ತಕ್ಷಣ ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಸದ್ಯಕ್ಕೆ ದಟ್ಟವಾಗಿ ಕಾಡ್ತಾ ಇದೆ. ಎಫ್ಐಆರ್ ನಲ್ಲಿರುವಂತಹ ಸೆಕ್ಷನ್ಗಳು ಯಾವುವು, ಆ ಸೆಕ್ಷನ್ಗಳು ಏನೇನ್ ಹೇಳುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ನೀಡ್ತಾ ಇದ್ದೀವಿ. ಹಾಗಾದ್ರೆ ಯಾವ್ಯಾವ ಸೆಕ್ಷನ್ ಏನೇನು ಹೇಳುತ್ತೆ ನೋಡ್ತಾ ಹೋಗೋಣ. ಮೊದಲ ಸೆಕ್ಷನ್ 376 ಏನ್ ಹೇಳುತ್ತೆ, ಮಹಿಳೆ ಮೇಲೆ ನಿರಂತರ ಅತ್ಯಾಚಾರ ಆಗಿದೆ, ಆ ಸೆಕ್ಷನ್ ಅಡಿಯಲ್ಲಿ ದೂರು ದಾಖಲಾಗಿದೆ. ಸೆಕ್ಷನ್ 506 ಅಪರಾಧಿಕ ಉದ್ದೇಶದಿಂದ ಬೆದರಿಸುವುದು ಕೂಡ ಇಲ್ಲಿ ಈ ಸೆಕ್ಷನ್ ಅಡಿಯಲ್ಲಿ ಬರುತ್ತೆ. ಐಪಿಸಿ ಸೆಕ್ಷನ್ ಅಡಿಯಲ್ಲಿ ಇವರಿಗೆ ಶಿಕ್ಷೆಯಾಗುವಂತಹ ಸಾಧ್ಯತೆ ಇದೆ. ಐಪಿಸಿ ಸೆಕ್ಷನ್ 354A1 ಲೈಂಗಿಕ ಬೇಡಿಕೆಗೆ ಒತ್ತಾಯ, ಗರಿಷ್ಠ 3 ವರ್ಷ ಶಿಕ್ಷೆ ಪ್ರಕಟ ಮಾಡುವಂತಹ ಸಾಧ್ಯತೆ ಈ ಸೆಕ್ಷನ್ ಅಡಿಯಲ್ಲಿ ಬರುತ್ತೆ. 354B ಅಪರಾಧಿಕ ಉದ್ದೇಶಕ್ಕೆ ಮಹಿಳೆ ಮೇಲೆ ಹಲ್ಲೆ, ಗರಿಷ್ಠ 3 ವರ್ಷ ಶಿಕ್ಷೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಐಪಿಸಿ ಸೆಕ್ಷನ್ 354C ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ಆಕೆಯ ಖಾಸಗಿ ವಿಷಯವನ್ನ ರೆಕಾರ್ಡ್ ಮಾಡೋದನ್ನ ಮತ್ತೆ ಪದೇ ಪದೇ ನೋಡುವುದು, ಗರಿಷ್ಠ 7 ವರ್ಷ ಶಿಕ್ಷೆ ಈ ಸೆಕ್ಷನ್ನ ಅಡಿಯಲ್ಲಿ ಬರುತ್ತೆ. ಇನ್ನು ಐಪಿಸಿ ಸೆಕ್ಷನ್ 376(2) ಸೆಕ್ಷನ್ ಏನ್ ಹೇಳುತ್ತೆ ಅಂತ ನೋಡ್ತಾ ಹೋಗೋಣ. ಒಂದೇ ಮಹಿಳೆ ಮೇಲೆ ಪದೇ ಪದೇ ಅತ್ಯಾಚಾರ ಎಸಗುವುದು ಪ್ರಕರಣದಲ್ಲಿ ಆರೋಪಿಗೆ 10 ವರ್ಷಗಳ ಕಾಲ ಶಿಕ್ಷೆ ನೀಡಬಹುದಾಗಿದೆ. ಅಗತ್ಯ ಇದ್ರೆ ಜೀವಾವಧಿಯ ಸೆರೆವಾಸಕ್ಕೆ ವಿಸ್ತರಿಸಬಹುದಾಗಿದೆ. ನಿರ್ದಿಷ್ಟ ಅವಧಿಗೆ ಕಠಿಣ ಸೆರೆವಾಸ ಆಗಬಹುದು, ದಂಡ ಸಹ ವಿಧಿಸಬಹುದಾಗಿದೆ. ಸೊ ಈ ಎಲ್ಲ ಸ್ಟ್ರಾಂಗ್ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ದಾಖಲಾಗಿರುವಂಥದ್ದು. ಪ್ರಜ್ವಲ್ ಅವರು ಭಾರತಕ್ಕೆ ಬಂದ ನಂತರ ಅವರನ್ನ ಬಂಧನ ಮಾಡುವುದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಲುಕೌಟ್ ನೋಟಿಸ್ ಕೂಡ ಅವರ ವಿರುದ್ಧ ಜಾರಿ ಮಾಡಲಾಗಿದೆ. ಅವರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಅವರು ಬೊಟ್ಟು ಮಾಡಿ ತೋರಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಪ್ರಜ್ವಲ್ ಅವರನ್ನ ಈ ವಿಡಿಯೋಗಳು ಹೊರ ಬರ್ತಾ ಇದ್ದಂತೆ ಕ್ರಮ ಯಾಕೆ ತಗೊಂಡಿಲ್ಲ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆಯನ್ನ ಕೇಂದ್ರ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲವೂ ರಾಜಕೀಯ ಕೆಸರೆರಚಾಟ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಪ್ರಜ್ವಲ್ ಭಾರತಕ್ಕೆ ಬಂದ ತಕ್ಷಣ ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ಗಳು ಏನೇನು ಹೇಳುತ್ತೆ ಅನ್ನುವಂತಹ ಇನ್ಫಾರ್ಮೇಶನ್ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಗರಿಷ್ಠ 7 ವರ್ಷ ಶಿಕ್ಷೆ ಆಗಬಹುದು. ಸೆಕ್ಷನ್ 354C ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಅದನ್ನ ರೆಕಾರ್ಡ್ ಮಾಡಿರೋದು, ಆ ರೆಕಾರ್ಡ್ ಅನ್ನ ಪದೇ ಪದೇ ನೋಡುವುದು. ಇನ್ನು ಸೆಕ್ಷನ್ 506 554A1 ಲೈಂಗಿಕ ಬೇಡಿಕೆಗೆ ಪದೇ ಪದೇ ಒತ್ತಾಯ ಮಾಡುವುದು, ಗರಿಷ್ಠ 3 ವರ್ಷಗಳ ಕಾಲ ಶಿಕ್ಷೆ. 554AB 554C ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ಖಾಸಗಿ ವಿಷಯಗಳನ್ನ ರೆಕಾರ್ಡ್ ಮಾಡೋದು, ಆ ರೆಕಾರ್ಡ್ ಅನ್ನ ಪದೇ ಪದೇ ನೋಡುವುದು. ಸೊ ಇವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಗರಿಷ್ಠ 3 ವರ್ಷ, ಗರಿಷ್ಠ 7 ವರ್ಷ, 10 ವರ್ಷ ಈ ರೀತಿಯಾಗಿ ಸೆಕ್ಷನ್ಗಳು ಅವರ ವಿರುದ್ಧ ದಾಖಲಾಗಿದ್ದಾವೆ. ಆದರೆ ಯಾವ ಸೆಕ್ಷನ್ ಇಲ್ಲಿ ಪ್ರೂವ್ ಆಗುತ್ತೆ ಅನ್ನೋದು ಕೂಡ ತುಂಬಾನೇ ಮಹತ್ವವನ್ನ ಪಡೆದುಕೊಳ್ಳುತ್ತೆ.
ಹಾಸನದಿಂದ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿ HD ರೇವಣ್ಣ ಆದರೆ A2 ಪ್ರಜ್ವಲ್ ರೇವಣ್ಣ ಅವರಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರದ್ದು ಅಂತ ಹೇಳಲಾಗ್ತಾ ಇರುವಂತಹ 2000ಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳು, ಲೈಂಗಿಕ ದೌರ್ಜನ್ಯದ ವಿಡಿಯೋಗಳು ಇಡೀ ರಾಜ್ಯವ್ಯಾಪಿಯಲ್ಲ, ಇಡೀ ದೇಶವ್ಯಾಪಿ ಬೇರೆ ಬೇರೆ ಭಾಗದಲ್ಲಿ ಈಗಾಗಲೇ ಸರ್ಕ್ಯುಲೇಟ್ ಕೂಡ ಮಾಡಲಾಗಿದೆ. ಆದರೆ ಇಲ್ಲಿ ದಾಖಲಾಗಿರುವಂತಹ ಕಂಪ್ಲೇಂಟ್ಗಳು ಕೇವಲ 2. ಇನ್ನಷ್ಟು ಕಂಪ್ಲೇಂಟ್ಗಳು ದಾಖಲಾಗಬೇಕಾಗುತ್ತೆ, ಈ ಪ್ರಕರಣಕ್ಕೆ ವೇಟೆ ಸಿಗಬೇಕಾದ್ರೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದರೆ ಸಂತ್ರಸ್ತಿಯರು ಮುಕ್ತವಾಗಿ ಬಂದು ಕಂಪ್ಲೇಂಟ್ ಕೊಡಿ, ಅವರ ರಕ್ಷಣೆಗೆ ನಾವಿರ್ತೀವಿ ಅನ್ನುವಂಥ ಸ್ಟೇಟ್ಮೆಂಟ್ ಕೂಡ ಸರ್ಕಾರದಿಂದ ಕೇಳಿ ಬರ್ತಾ ಇದೆ. ಗೃಹ ಸಚಿವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಈ 2 ಕೇಸ್ನ ನಂತರ ಇನ್ನು ಯಾವೆಲ್ಲ ಸಂತ್ರಸ್ತಿಯರು ಬಂದು ದೂರು ದಾಖಲು ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಇನ್ಫಾರ್ಮೇಶನ್ ಲಭ್ಯವಾಗಬೇಕಾಗಿದೆ.